ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬ್ಲೇಸಿಂಗ್ ವೀರು ವೀರೇಶ್. ಸ್ನೇಹಿತರೆ, ನಿಮಗೆ ತಮ್ಮನೇಲಿ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ, ನಾನಿವತ್ತು ಶ್ರೀ ಶಾರದಾ ಮಾತೆಯ ಪುಣ್ಯ ಕ್ಷೇತ್ರದಲ್ಲಿದ್ದೀನಿ. ಈ ಶಾರದಾ ಮಾತೆ ಅಂದ ತಕ್ಷಣ ನಮಗೆಲ್ಲ ನೆನಪಿ ಬರುವಂಥದ್ದೊಂದು ಪುಣ್ಯಕ್ಷೇತ್ರ ಅಂದರೆ ಶೃಂಗೇರಿ ಅಂತೇಳಿ. ಶೃಂಗೇರಿ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುತ್ತೆ. ಅದೇ ಶೃಂಗೇರಿ ಅಷ್ಟೇ ಪವಿತ್ರ ಆದಂಥ ಒಂದು ಪುಣ್ಯಕ್ಷೇತ್ರ, ಶಾರದಾ ಮಾತೆಯ ಪುಣ್ಯಕ್ಷೇತ್ರ ನಮ್ಮ ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ತಾಲೂಕಿನ ಕೂಡ್ಲಿಯಲ್ಲಿದೆ. ಕೂಡ್ಲಿ ಅಂದರೆ ಎಲ್ರಿಗೂ ಆಲ್ಮೋಸ್ಟ್ ಗೊತ್ತಾಗ್ಬೋದು. ತುಂಗಭದ್ರಾ ನದಿಯ ಒಂದು ಸಂಗಮ ಆಗುವಂಥ ಕ್ಷೇತ್ರ ಇದು. ಇಲ್ಲೇ ಶಾರದಾ ಕ್ಷೇತ್ರ ಕೂಡ ಇದೆ, ಶಾರದಾ ದೇವಿಯ ಒಂದು ದೇವಸ್ಥಾನ ಕೂಡ ಇದೆ. ಈ ಶಾರದಾ ದೇವಿಯ ಒಂದು ದೇವಸ್ಥಾನದ ಒಂದು ಇತಿಹಾಸ ನೋಡೋದಾದರೆ ಸುಮಾರು ಒಂದು 2500 ವರ್ಷಗಳ ಹಿಂದೆ ಶಂಕರಾಚಾರ್ಯರು ನಿರ್ಮಿಸಿರುವಂಥ ಒಂದು ದೇವಸ್ಥಾನ ಇದು. ಶಂಕರಾಚಾರ್ಯರು ತಾಯಿ ಶಾರದೆಗೆ ಪೂಜೆ ಮಾಡ್ತಾರೆ ಈ ಒಂದು ಕ್ಷೇತ್ರದಲ್ಲಿ ಬಂದು ನೆಲೆಸಲಿ. ಯಾಕೆಂದರೆ ಇಲ್ಲಿ ಶಂಕರಾಚಾರ್ಯರು ಈ ಒಂದು ಸ್ಥಳದಲ್ಲಿ ನೋಡಿದಾಗ ಇಲ್ಲಿ ಮತ್ತು ತುಂಗಾ ಮತ್ತು ಭದ್ರಾ ಎರಡೂ ನದಿ ಸಂಗಮ ಆಗುವಂಥ ಕ್ಷೇತ್ರ ಆಗಿರೋದ್ರಿಂದ ಒಂದು ಪುಣ್ಯ ಸ್ಥಳ ಅಂತ ಅವರಿಗೆ ಅವಾಗೇ ಗೊತ್ತಾಗಿರುತ್ತೆ. ಸೊ ಅದಾದ ಕಾರಣ ಅವರು ಶಾರದಾ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ಕೊತಾರೆ. ಏಕೆಂದರೆ ಶಂಕರಾಚಾರ್ಯರು ಶಾರದಾ ದೇವಿಯ ಪರಮ ಭಕ್ತರವರು. ಈ ಒಂದು ಶಂಕರಾಚಾರ್ಯರ ಪ್ರಾರ್ಥನೆಗೆ ಮೆಚ್ಚಿ ತಾಯಿ ಶಾರದೆ ಈ ಒಂದು ಕ್ಷೇತ್ರಕ್ಕೆ ಬಂದು ನೆಲೆಸ್ತಾರೆ ಅಂತ ಹೇಳಲಾಗುತ್ತೆ. ಶಾರದಾ ದೇವಿ ಬಂದ್ಬಿಟ್ಟು ತುಂಗಭದ್ರಾ ನದಿಗೆ ಮುಖ ಮಾಡಿ ದೇವಿ ಇಲ್ಲಿ ನೆಲೆಸಿದ್ದಾರೆ. ಹಾಗೂ ಸರ್ವಜ್ಞ ಪೀಠಕ್ಕೆ ಒಂದು ಇವರ ಶಾರದಾ ದೇವಿ ಮುಖ ಮಾಡಿದ್ದಾರೆ ಅಂತ ಹೇಳ್ಬೋದು. ಇದು ಈ ಒಂದು ದೇವಸ್ಥಾನದ ಒಂದು ಇತಿಹಾಸ ಇದು. ಇಲ್ಲಿ ಕೂಡ ಶೃಂಗೇರಿಯಲ್ಲಿ ಏನೇನು ಪೂಜೆ ಎಲ್ಲ ನೆರವೇರುತ್ತೋ ಅದೇ ರೀತಿ ಇಲ್ಲೂ ಕೂಡ ವಿವಿಧ ಪೂಜೆಗಳೆಲ್ಲ ನಡೆಯುತ್ತೆ. ಶೃಂಗೇರಿಯಲ್ಲಿ ಹೇಗೆ ಅಕ್ಷರಾಭ್ಯಾಸ ಎಲ್ಲ ಮಾಡಿಸ್ತಾರೋ ಅದೇ ರೀತಿ ಇಲ್ಲೂ ಕೂಡ ಶಾರದಾ ದೇವಿಯ ಸನ್ನಿಧಿಯಲ್ಲಿ ಚಿಕ್ಕ ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಮಾಡಿಸ್ತಾರೆ. ಅದಕ್ಕೆ ಇಲ್ಲಿ ಕೂಡ ಒಂದು ಫೀಸನ್ನು ಅವರು ಅದು ಪೂಜೆಗೆ ಎಷ್ಟು ಬೇಕು ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಅಷ್ಟು ಅದನ್ನು ಪೇ ಮಾಡಿ ಆಮೇಲೆ ಅದಕ್ಕೆ ಏನೇನು ಸಾಮಗ್ರಿ ಬೇಕು ಅನ್ನೋದು ಕೂಡ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ಅಲ್ಲಿಗೆ ಬಂದು ನೀವು ಅದೆಲ್ಲ ಐಟಮ್ಸ್ ತೊಗೊಂಬಂದು ನಿಮ್ಮ ಯಾರು ಮಕ್ಕಳು ಸಣ್ಣ ಮಕ್ಕಳಿದ್ದರೆ ಅವ್ರಿಗೆ ಅಕ್ಷರಾಭ್ಯಾಸ ಇಲ್ಲೂ ಕೂಡ ಮಾಡಿಸ್ಬೋದು. ಈ ದೇವಸ್ಥಾನ ಬಂದ್ಬಿಟ್ಟು ಬೆಳಗ್ಗೆ ಒಂದು 8:30 ಮಧ್ಯಾಹ್ನ 1:30ವರೆಗೂ ಓಪನ್ ಇರುತ್ತೆ. ಆವಾಗ ಕ್ಲೋಸ್ ಆಗುತ್ತೆ ಸ್ವಲ್ಪ. ಮತ್ತು ಸಂಜೆ 4:00 ಒಂದು 8:30ವರೆಗೂ ಓಪನ್ ಇರುತ್ತೆ. ವಾರದ ಎಲ್ಲ ದಿನವೂ ಓಪನ್ ಇರುತ್ತೆ. ಈ ಒಂದು ದೇವಸ್ಥಾನದ ವಿಶೇಷತೆ ಏನಪ್ಪ ಅಂದರೆ ಇಲ್ಲಿ ಮಧ್ಯಾಹ್ನದ ಪ್ರಸಾದ ವ್ಯವಸ್ಥೆ ಕೂಡ ಇರುತ್ತೆ. ಡೈಲಿ ಮಧ್ಯಾಹ್ನ ಇಲ್ಲಿ 1:30ಗೆ ದೇವಸ್ಥಾನ ಎಲ್ಲ ಕ್ಲೋಸ್ ಮಾಡ್ತಾರೆ, ಬಾಗಿಲಾಕ್ತಾರೆ ಟೆಂಪರರಿಯಾಗಿ. ದೇವಸ್ಥಾನ ಬಾಗಿಲಾಕಿದ ಮೇಲೆ ಇಲ್ಲಿ ಪ್ರಸಾದ ಊಟದ ವ್ಯವಸ್ಥೆ ಕೂಡ ಇರುತ್ತೆ. ಭಕ್ತಾದಿಗಳಲ್ಲಿ ಬಂದರೆ ಊಟ ಮಾಡ್ಕೊಂಡು ಹೋಗ್ಬೋದು. ಇನ್ನು ಈ ಒಂದು ಕ್ಷೇತ್ರದಲ್ಲಿ ಈ ಒಂದು ದೇವಸ್ಥಾನದ ಸರೌಂಡಿಂಗಲ್ಲಿ ಏನೇನಿದೆ ಅಂದರೆ ಇಲ್ಲಿ ಉಗ್ರ ನರಸಿಂಹ ದೇವಸ್ಥಾನ ಇದೆ, ಪಂಚಪೀಠದ ದೇವಸ್ಥಾನ ಇದೆ, ಗಣಪತಿ ದೇವಸ್ಥಾನ ಇದೆ, ಗೋಶಾಲೆ ಇದೆ. ಇಲ್ಲಿ ತುಂಬ ಹಸುಗಳು ಕೂಡ ಇದೆ, ವಿವಿಧ ತಳಿ ಹಸುಗಳಿದ್ದಾವೆ. ಆಮೇಲೆ ಇಲ್ಲೊಂದು ಪುರಾತನ ಶಿವನ ದೇವಾಲಯ ಇದೆ. ನೀವೇನು ನೋಡ್ತಿರಲಿಲ್ಲ ಪುರಾತನ ಶಿವನ ದೇವಾಲಯ. ಇಲ್ಲಿ ವಿಡಿಯೋ ಮತ್ತು ಫೋಟೋಗೆ ಅವಕಾಶ ಇಲ್ಲ, ಸೊ ನಾವು ಮಾಡಿಲ್ಲ. ಸೊ ಇಲ್ಲಿ ಬಂದರೆ ನೀವು ಪುರಾತನ ತುಂಬ ಹಳೆಯ ಕಾಲದ ಪ್ರಾಚೀನವಾದಂಥ ಕಲ್ಲುಗಳಿಂದಲೇ ಆಗಿರೋಂಥ ಒಂದು ಪ್ರಾಚೀನ ಶಿವಾಲಯವನ್ನು ನೋಡ್ಬೋದು. ಒಳಗಡೆ ಶಿವನ ವಿಗ್ರಹ ಮತ್ತು ನಂದಿ ವಿಗ್ರಹ ಎಲ್ಲ ಇದೆ. ತುಂಬ ಚೆನ್ನಾಗಿದೆ, ಪೀಸ್ಫುಲ್ಲಾಗಿ ನೋಡ್ಬೋದು. ಇನ್ನು ಈ ತುಂಗಭದ್ರಾ ನದಿ ಸಂಗಮಕ್ಕೆ ಬಂದುಬಿಡ್ತೀನಿ. ಇಲ್ಲಿಂದ ಏನಪ್ಪ ವಿಶೇಷ ಅಂದರೆ ತುಂಗಾ ನದಿನೇ ಬೇರೆ, ಭದ್ರಾ ನದಿನೇ ಬೇರೆ. ತುಂಗಾ ಬರುತ್ತೆ ಭದ್ರಾವತಿಯಿಂದ, ಈ ಕಡೆ ಈ ಇನ್ನೊಂದು ಡೈರೆಕ್ಷನಲ್ಲಿ ಭದ್ರಾ ನದಿ ಬರುತ್ತೆ. ಈಗ ನೀವು ನೋಡ್ತಿರೋದು ಭದ್ರಾ ನದಿ, ಎಡಭಾಗದಲ್ಲಿ ತುಂಗಾ ನದಿ ಬರುತ್ತೆ. ತುಂಗಾ ಮತ್ತು ಭದ್ರಾ ಎರಡೂ ಬಂದು ಈ ಜಾಯಿನ್ ಆಗಿ ತುಂಗಭದ್ರಾ ಆಗಿ ಮುಂದಕ್ಕೆ ಹೋಗುತ್ತೆ. ತುಂಗಭದ್ರಾ ನದಿ ನಿಮಗೆಲ್ಲ ಹೆಂಗೆ ಗೊತ್ತಿದೆ, ಹೊನ್ನಾಳಿ, ಹೊಸಪೇಟೆ, ಉಕ್ಕುಡ್ಗಾತ್ರಿ ಈ ಥರ ಮಾರ್ಗವಾಗಿ ಅದು ಮಂತ್ರಾಲಯದವರೆಗೂ ಹೋಗುತ್ತೆ. ನೀವು ನೋಡ್ತಿರ್ಬೋದು ಬಲಗಡೆಗೆ ಒಂದು ನದಿ ಇದೆ, ಅದೇ ಬೇರೆ ತುಂಗಾ ನದಿ. ಇನ್ನೊಂದು ಭದ್ರಾ ನದಿ ಬಲಭಾಗದಲ್ಲಿರೋದು, ಎಡಭಾಗದಲ್ಲಿರೋದು ತುಂಗಾ ನದಿ. ಅವೆರಡು ಬೇರೆ ಬೇರೆ ಡೈರೆಕ್ಷನಿಂದ ಬಂದು ಇಲ್ಲಿ ಸಂಗಮ ಆಗಿ ತುಂಗಭದ್ರಾ ನದಿಯಾಗಿ ಮುಂದಕ್ಕೆ ಹರಿದು ಹೋಗುತ್ತೆ. ಇದು ಈ ಒಂದು ನದಿಯ ವಿಶೇಷ. ಈ ಒಂದು ನದಿಯ ಒಂದು ಸನ್ನಿಧಾನದಲ್ಲಿ, ಈ ಒಂದು ದೇವಸ್ಥಾನದ ಸನ್ನಿಧಿಯಲ್ಲಿ ಏನೇನಾಗುತ್ತಪ್ಪ ಅಂದರೆ, ಈಗ ಕೆಲವರು ಯಾವುದೇ ಒಂದು ಸಣ್ಣ ಮಕ್ಕಳಿಗೆ ತಲೆ ಕೂದಲು ತೆಗೆಸ್ತಾ ಆಗಿರ್ಬೋದು. ಆಮೇಲೆ ಈಗ ಕೆಲವೊಂದು ಯಾರು ಮನೇಲಿ ತೀರೋದ್ರೆ ಅವರಿಗೆ ಒಂದು ಅಂತ್ಯ ಸಂಸ್ಕಾರ, ಅಂತಿಮ ನಮನ ಸಲ್ಲಿಸೋದಕ್ಕೆ ಪೂಜಾ ಕಾರ್ಯಗಳನ್ನು ಕೆಲವೊಂದು ಕೈಗೊಳ್ತಾರಲ್ಲ, ಈ ಸೂತಕ ಎಲ್ಲ ತೆಗೆಯೋದು ಅಂತ, ಆ ಥರದ್ದೆಲ್ಲ ಪೂಜಾ ಕಾರ್ಯಗಳನ್ನು ಇಲ್ಲಿ ಮಾಡ್ತಾರೆ ಈ ಒಂದು ನದಿಯ ಒಂದು ಸಂಗಮದಲ್ಲಿ. ಏಕೆಂದರೆ ಇಲ್ಲಿ ತುಂಗಾ ಮತ್ತು ಭದ್ರಾ ನದಿ ಬಂದು ಸೇರೋದ್ರಿಂದ ಇದು ಒಂದು ಮಹಾಸಂಗಮದ ಒಂದು ಕ್ಷೇತ್ರ ಆಗಿರೋದ್ರಿಂದ ಒಂದು ಪುಣ್ಯ ಕ್ಷೇತ್ರ ಅಂತ ಭಾವಿಸಿ ತುಂಬ ಜನ ಬಂದು ಕೆಲವು ವಿಧಿವಿಧಾನಗಳನ್ನು ಇಲ್ಲಿ ಕೂಡ ಪೂಜಾ ಕಾರ್ಯಗಳನ್ನು ಈ ನದಿಯ ಒಂದು ಸಮ್ಮುಖದಲ್ಲಿ ಕೈಗೊಳ್ತಾರೆ. ಸೊ ಇಲ್ಲಿ ಅರ್ಚಕರಿರ್ತಾರೆ, ಅವರೇ ನಿಮಗೆ ನೀವೇನು ಪೂಜೆ ಮಾಡಿಸ್ಬೇಕು ಅಂತಿದ್ದೀರೋ ಅದಕ್ಕೆ ಅವರು ಏನೇನು ಸಾಮಗ್ರಿಗಳು ಬೇಕು ಅಂತ ಹೇಳಿ ನಿಮಗೆ ಪೂಜೆಯನ್ನು ಮಾಡೋದಕ್ಕೆ ಅವ್ರು ಸಹಾಯ ಮಾಡ್ತಾರೆ.
ಇದು ಕೂಡ್ಲಿಯಲ್ಲಿ ಇರುವಂಥ ದೇವಸ್ಥಾನದ ಒಂದು ವಿವರಣೆ ಆಗಿತ್ತು. ಧನ್ಯವಾದಗಳು.